ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ಕೆಸೆಟ್ ಪರೀಕ್ಷೆಗೆ ಓದಲೇಬೇಕಾದಂತಹ ಪುಸ್ತಕಗಳು ಯಾವುವು ಹಾಗೂ ಈ ಪರೀಕ್ಷೆಯನ್ನು ಗೆಲ್ಲಲು ಬಹುಮುಖ್ಯವಾಗಿ ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ನಾವು ಎಲ್ಲಿಂದ ಪಡ್ಕೊಳ್ಬೇಕು ಎನ್ನುವಂತಹ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳಿದ್ದೇನೆ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ನನ್ನ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದಾದ್ರೆ ನನ್ನ ಹೆಸರು ಶಿವ್ ಸರ್ ಅಂತ ಹೇಳ್ಬಿಟ್ಟು ನಾನು ಮೊದಲ ಪ್ರಯತ್ನದಲ್ಲಿ UGC ನೆಟ್ ಮತ್ತು ಕೆಸೆಟ್ ಅನ್ನ ಕ್ಲಿಯರ್ ಮಾಡಿರ್ತೇನೆ. ಹಾಗಾಗಿ ನನ್ನ ಒಂದು ಮತಿಯಲ್ಲಿ ಈ ಒಂದು ಪರೀಕ್ಷೆಯನ್ನ ಗೆಲ್ಲಬೇಕಾದರೆ ಕ್ರ್ಯಾಕ್ ಮಾಡಬೇಕಾದ್ರೆ ಮೊದಲ ಪ್ರಯತ್ನದಲ್ಲಿ ಯಾವೆಲ್ಲ ಪುಸ್ತಕಗಳನ್ನ ನೀವು ಓದಬೇಕು ಎನ್ನುವಂತಹ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಈ ಒಂದು ವಿಡಿಯೋದಲ್ಲಿ ನಾನು ಏನು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರಿಪರೇಷನ್ ಮಾಡತಕ್ಕಂಥ ಎರಡೂ ರೀತಿಯ ಆಸ್ಪಿರೆಂಟ್ಗಳಿಗೆ ನಾನು ಈ ಒಂದು ಪುಸ್ತಕಗಳನ್ನ ಮಾಹಿತಿಯನ್ನು ನೀಡಲಿದ್ದೇನೆ. ಮೊದಲನೇದಾಗಿ ಏನು ಕನ್ನಡದಲ್ಲಿ ತಯಾರಿಯನ್ನು ನಡೆಸ್ತಕ್ಕಂಥ ಏನು ಕೆಸೆಟ್ ಆಸ್ಪಿರೆಂಟ್ಗಳು ಇದೆಯಲ್ಲ ಅವರಿಗೆ ಬಹುಮುಖ್ಯವಾಗಿ ಸನ್ಸ್ಟಾರ್ ಏನು ಪಬ್ಲಿಕೇಶನ್ ಇದೆಯಲ್ಲ, ಸನ್ಸ್ಟಾರ್ ಪಬ್ಲಿಕೇಶನ್ ರವರ ಮಾರ್ಗದರ್ಶಿ ಸಾಮಾನ್ಯ ಪತ್ರಿಕೆ 1 ಏನು ಜನರಲ್ ಪೇಪರ್ 1 ಇದೆಯಲ್ಲ, UGC ನೆಟ್ ಸ್ಲೇಟ್ ಸಂಬಂಧಪಟ್ಟಂತೆ ಶ್ರೀಮತಿ ಸುರೇಖಾ ಮತ್ತೆ ಪ್ರಮೀಳಮ್ಮ ಶಿವಕುಮಾರ್ ಈ ಮೂರು ಲೇಖಕರು ಇದನ್ನ ಕಲೆಕ್ಟ್ ಮಾಡಿಬಿಟ್ಟು ಬರೆದಿದ್ದಾರೆ. ಇದು ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ಒಳಗೊಂಡಿದೆ. ಇದು ಬಹುಮುಖ್ಯವಾಗಿ ನಿಮ್ಮ ಕೆಸೆಟ್ ಪರೀಕ್ಷೆಯನ್ನ ಕ್ಲಿಯರ್ ಮಾಡೋಕೆ ಪೇಪರ್ 1 ನಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸೋಕೆ ಈ ಪುಸ್ತಕ ಅತಿ ಒಂದು ನಿಮ್ಮ ಒಂದು ಕೆಸೆಟ್ ಪರೀಕ್ಷೆಗೆ ಪಾತ್ರ ವಹಿಸುತ್ತದೆ. ಹಾಗೇನೆ ಮತ್ತೊಂದು ಪುಸ್ತಕವನ್ನ ನೋಡೋದಾದ್ರೆ ಏನು ಚಾಣಕ್ಯ ಕೆರಿಯರ್ ಅಕಾಡೆಮಿ ವಿಜಯಪುರ ಇವರ ಹೆಮ್ಮೆಯ ಕೊಡುಗೆ ನೆಟ್ ಮತ್ತು ಕೆಸೆಟ್ ಏನು ಮಾರ್ಗದರ್ಶಿ ಇದೆಯಲ್ಲ, ಈ ಪುಸ್ತಕ ಕೂಡ ಅತ್ಯಂತ ಉತ್ತಮವಾದಂತಹ ಒಂದು ಪುಸ್ತಕ ಆಗಿದ್ದು ನಿಮ್ಮ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ಇದು ಸಹಕಾರಿಯಾಗುತ್ತೆ. ಇದು ವಿವಿಧ ರಾಜ್ಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಇದು ಒಳಗೊಂಡಿದೆ. ಜೊತೆಗೆ ಪೇಪರ್ 1 ಏನು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಂಬಂಧಪಟ್ಟಂತೆ ಏನು ಸಿಲೆಬಸ್ ಇದೆಯಲ್ಲ ಅದರ ಕುರಿತಾಗಿಯೂ ಕೂಡ ಈ ಒಂದು ಪುಸ್ತಕದಲ್ಲಿ ನಿಮಗೆ ಏನು ಮಾಹಿತಿ ದೊರೆಯಲಿದೆ. ಇದು ವಿಶೇಷವಾಗಿ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ ಮತ್ತು PhD ಪ್ರವೇಶ ಪರೀಕ್ಷೆಗಳಿಗೆ ಈ ಒಂದು ಪುಸ್ತಕ ಹೆಲ್ಪ್ ಆಗಲಿದೆ. ಈ ಒಂದು ಪುಸ್ತಕದ ಲೇಖಕರು ಡಾಕ್ಟರ್ ಮಧುಮತಿ ಮೆಡ್ಲೇರಿ ಮತ್ತು ಗುರುರಾಜ್ ಬುಲ್ಬುಲಿ ಅಂತೇಳಿ ಅಪಾರ ಅನುಭವ ಹೊಂದಿರತಕ್ಕಂಥ ಒಂದು ಲೇಖಕರ ಪುಸ್ತಕವನ್ನು ಬರೆದಿದ್ದಾರೆ. ಈ ಒಂದು ಪುಸ್ತಕವನ್ನ ನೀವು ತೆಗೆದುಕೊಂಡು ಓದಿದ್ರೆ ಆದಲ್ಲಿ ನಿಮಗೆ ಒಂದು ಪೇಪರ್ 1 ಪತ್ರಿಕೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವುದರ ಮೂಲಕ ಒಟ್ಟಾರೆ ನಿಮಗೆ ಕೆಸೆಟ್ ಪರೀಕ್ಷೆಯನ್ನು ಸುಲಭವಾಗಿ ಕ್ಲಿಯರ್ ಮಾಡ್ಬೋದು. ಇದು ನಿಮಗೆ ವಿಶೇಷವಾಗಿ ಕನ್ನಡದಲ್ಲಿ ಯಾರೆಲ್ಲ ಕೆಸೆಟ್ಗೆ ತಯಾರಿಯನ್ನು ನಡೆಸ್ತಿದ್ದೀರೋ ಈ ಎರಡು ಪುಸ್ತಕಗಳು ನಿಮಗೆ ಸಹಾಯ ಆಗ್ತವೆ. ಜೊತೆಗೆ ಏನು SMV ಗೋಲ್ಡ್ ಇದೆ ಪುಸ್ತಕ ಅದು ಕೂಡ ಇದೆ, ಆ ಪುಸ್ತಕವನ್ನು ತೆಗೆದುಕೊಂಡು ನೀವು ಕೂಡ ಓದ್ಬೋದು. ಜೊತೆಗೆ ನಾನು ಒಂದು ಕಿವಿ ಮಾತು ಏನು ಹೇಳ್ತೇನೆ ಅಂದ್ರೆ ಈ ಒಂದು 3 ಪುಸ್ತಕಗಳಲ್ಲಿ ಒಂದು ಪುಸ್ತಕವನ್ನ ತೆಗೆದುಕೊಂಡು ನೀವು ಸಿದ್ಧತೆಯನ್ನ ಮಾಡಿದ್ರೆ ಅನುಕೂಲ ಆಗುತ್ತೆ. ಇನ್ನು ಏನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಯಾರೆಲ್ಲ ಒಂದು ಕೆಸೆಟ್ ಆಸ್ಪಿರೆಂಟ್ ಇದ್ದೀರೋ ಅವರಿಗೆ ಸಂಬಂಧಪಟ್ಟಂತೆ ಪುಸ್ತಕಗಳ ಮಾಹಿತಿಯನ್ನ ನೋಡೋದಾದ್ರೆ NTA UGC ನೆಟ್ JRF ಅಂಡ್ ಸೆಟ್ ಏನು ಹರಿಹಂತ್ ಪಬ್ಲಿಕೇಶನ್ ಇದೆಯಲ್ಲ ಇದು ತುಂಬಾ ಒಂದು ಅತ್ಯುತ್ತಮವಾದಂತಹ ಪುಸ್ತಕ ಆಗಿದ್ದು ಈ ಪುಸ್ತಕದಲ್ಲಿ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಂಬಂಧಪಟ್ಟಂತೆ ಮಾಹಿತಿ ಇದೆ. ಇದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ಜೂನ್ ಏನು ಸಿಲೆಬಸ್ ಏನು ಇದೆಯಲ್ಲ ಕೆಸೆಟ್ ಮತ್ತು ನೆಟ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಸಿಲೆಬಸ್ ಇದೆ. ಇದು ಕೆಸೆಟ್ ಮತ್ತು ನೆಟ್ ಎರಡಲ್ಲಿ ಹೆಲ್ಪ್ ಆಗುತ್ತೆ. ಒಟ್ಟಾರೆಯಾಗಿ ಪೇಪರ್ 1 ಗೆ ಸಂಬಂಧಪಟ್ಟಂತೆ ಏನು ಟೀಚಿಂಗ್ ಆಪ್ಟಿಟ್ಯೂಡ್ ಹಾಗೇನೆ ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನ ಈ ಪುಸ್ತಕ ಒಳಗೊಂಡಿದೆ. ಈ ಪುಸ್ತಕವನ್ನ ಏನು ಇಂಗ್ಲಿಷ್ ಮೀಡಿಯಂ ನಲ್ಲಿ ತಯಾರಿ ನಡೆಸ್ತಕ್ಕಂಥವ್ರು ಈ ಪುಸ್ತಕವನ್ನ ಕೊಂಡ್ಕೊಂಡ್ಬಿಟ್ಟು ಓದಿದ್ರೆ ಚೆನ್ನಾಗಿರುತ್ತೆ. ಹಾಗೇನೆ ಇನ್ನೊಂದು ಅತಿ ಪ್ರಮುಖವಾದಂತಹ ಪುಸ್ತಕವನ್ನ ನಾನು ಇತ್ತೀಚೆಗೆ ನಮ್ಮೆಲ್ಲ ಸ್ನೇಹಿತರೊಂದಿಗೆ ಕೇಳ್ಬಿಟ್ಟು ನಿಮ್ಗೆ ರೆಫರ್ ಮಾಡ್ತಾ ಇದ್ದೀನಿ. ಇದು ಏನು NTC UGC 2025 ಇನ್ ಲೇಟೆಸ್ಟ್ ಎಡಿಷನ್. ಇತ್ತೀಚೆಗೆ ಈ ಪುಸ್ತಕ 1 ಮಿಲಿಯನ್ ಏನು ಕಾಪೀಸ್ ಏನು ಇದು ಸೇಲ್ ಆಗಿದೆ ಮತ್ತೆ ಬೆಸ್ಟ್ ಸೆಲ್ಲರ್ ಆಗಿದೆ. ಈ ವರ್ಷದಲ್ಲಿ ಅತ್ಯಂತ ಹೆಚ್ಚಾಗಿ ಸೇಲ್ ಆಗಿರತಕ್ಕಂಥ ಪುಸ್ತಕ. ಹಾಗಾಗಿ ಈ ಪುಸ್ತಕವನ್ನ ನೀವು ತೆಗೆದುಕೊಂಡು ಓದಿದ್ರೆ ನಿಮಗೆ ತುಂಬಾ ಒಳ್ಳೆ ಮಾರ್ಕ್ಸ್ಗಳನ್ನು ಗಳಿಸಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಈ ಒಂದು ಪುಸ್ತಕದ ವಿಶೇಷತೆ ಏನು ಅಂತಂದ್ರೆ ಸುಮಾರು 3,500 ಕ್ವಶನ್ಸ್ ಈ ಪುಸ್ತಕದಲ್ಲಿ ಒಳಗೊಂಡಿದೆ. ಹಾಗಾಗಿ ನೀವು ಈ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ದೆ ಆದಲ್ಲಿ ನೀವು ಒಂದು ಪೇಪರ್ 1 ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವುದರ ಮೂಲಕ ನೀವು ಪರೀಕ್ಷೆಯನ್ನ ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು. ಜೊತೆಗೆ ಇತ್ತೀಚಿನ
ಹಾಟ್ ಟ್ರೆಂಡಿಂಗ್ ಟಾಪಿಕ್ ಕೂಡ ಇದರಲ್ಲಿ ಏನು ಕೊಡಲಾಗಿದೆ. ಈ ಒಂದು ಪೇಪರ್ ಬುಕ್ನ ಲೇಖಕರು ಯಾರು ಅನ್ನೋದಾದ್ರೆ KVS ಮದನ್ ಅಂತ ಹೇಳ್ಬಿಟ್ಟು, ಇವರು ಪ್ರಖ್ಯಾತ ಒಂದು ಏನು UGC ನೆಟ್ ಮತ್ತು KSET ನ ಒಂದು ಟೀಚಿಂಗ್ ಮಾಡ್ತಕ್ಕಂಥ ಒಂದು ಒಬ್ಬ ಸರ್ ಆಗಿದ್ದಾರೆ. ಜೊತೆಗೆ ಈ ಪುಸ್ತಕ ತುಂಬಾ ಸೇಲ್ ಆಗ್ತಾ ಇದೆ. ಜೊತೆಗೆ ನಾನು ರಿವ್ಯೂ ಕೂಡ ನೋಡಿದ್ದೀನಿ, ಮತ್ತೆ ನಮ್ಮ ಸ್ನೇಹಿತರು ಕೂಡ ಇದನ್ನ ಸಜೆಸ್ಟ್ ಮಾಡಿದ್ದಾರೆ. ಹಾಗಾಗಿ ದಯವಿಟ್ಟು ಇದು ಒಂದು 350 ಅರೌಂಡ್ ಇದೆ ಅಮೌಂಟು. ಅಮೆಜಾನ್ ನಲ್ಲಿ ನಿಮಗೆ ಸಿಗುತ್ತೆ. ಈ ಪುಸ್ತಕವನ್ನು ತೆಗೆದುಕೊಂಡು ಓದಿ. ಇದು ಒಟ್ಟಾರೆಯಾಗಿ ಯಾವ ಪುಸ್ತಕಗಳನ್ನ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ತಯಾರು ನಡೆಸ್ತಕ್ಕಂಥವ್ರು ಕಡ್ಡಾಯವಾಗಿ ತೆಗೆದುಕೊಂಡು ಓದಬೇಕಾದಂಥ ಪುಸ್ತಕಗಳನ್ನ ಮಾಹಿತಿಯನ್ನು ನೀಡಿದ್ದೇನೆ. ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ KSET ಪರೀಕ್ಷೆನ ನೀವು ಕ್ಲಿಯರ್ ಮಾಡಬೇಕು ಅನ್ನೋದಾದ್ರೆ ನಾನೊಂದು ಏನು ಆ್ಯಪ್ ಅನ್ನ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದು ನೆಟ್ ಸೆಟ್ JRF ಮೂಕ್ ಟೆಸ್ಟ್ ಆ್ಯಪ್ ಅಂತ ಹೇಳ್ಬಿಟ್ಟು, ಇದು ಅದು ಪ್ಲೇಸ್ಟೋರ್ ಅಲ್ಲಿ ನಿಮಗೆ ಸಿಗುತ್ತೆ. ಈ ಒಂದು ಆ್ಯಪ್ನ ವಿಶೇಷತೆ ಏನು ಅನ್ನೋದಾದ್ರೆ, ಇದು ನಾನು ಒಂದು UGC ನೆಟ್ ಪ್ರಿಪೇರ್ ನಡೆಸ್ತಾ ಇರಬೇಕಾದ್ರೆ ಈ ಒಂದು ಆ್ಯಪ್ ಅನ್ನ ಬಳಸ್ಕೊಂಡು ನಾನು ಅತಿ ಹೆಚ್ಚು ಅಂಕಗಳನ್ನು ಗಳಿಸಕ್ಕೆ ಸಾಧ್ಯ ಆಯಿತು. ಈ ಪೇಪರಲ್ಲಿ ನಿಮಗೆ ಸುಮಾರು ಇಲ್ಲಿವರೆಗೆ ನಡೆದಿರತಕ್ಕಂಥ ಎಲ್ಲ ರಾಜ್ಯಗಳ ಕ್ವಶನ್ ಪೇಪರು, UGC ನೆಟ್ ಪೇಪರು, ನಿಮ್ಮ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತ ಸುಮಾರು ಕ್ವಶನ್ಸ್ಗಳು ನಿಮಗೆ ಈ ಒಂದು ಆ್ಯಪಲ್ಲಿ ದೊರೀತವೆ. ಜೊತೆಗೆ ಇದರ ವಿಶೇಷತೆ ಏನು ಅನ್ನೋದಾದ್ರೆ, ಇದು ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ. 1 ಮಂತ್ಗೆ 199 ರುಪೀಸ್ ಇದೆ, 3 ಮಂತ್ಗೆ 299 ರುಪೀಸ್ ಇದೆ. ನನ್ನ ಪ್ರಕಾರ ನೀವು ಈಗ 2 ರಿಂದ 3 ತಿಂಗಳು ಇರೋದ್ರಿಂದ, ಏನು ಸುಮಾರು 70 ಹತ್ತತ್ರ 65ರಿಂದ 70 ದಿನ ಇರೋದ್ರಿಂದ ನೀವು 3 ತಿಂಗಳು ಪ್ಯಾಕೇಜ್ ತೆಗೆದುಕೊಂಡು ಓದಿ ಬಿಡಿಸಿ. ನೀವು ಇಂಗ್ಲೀಷಲ್ಲಿ ಕಂಫರ್ಟ್ ಇತ್ತಂದ್ರೆ ಈ ಆ್ಯಪ್ ಅನ್ನು ಯೂಸ್ ಮಾಡ್ಕೊಂಡ್ರೆ ನೀವು ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ಕೊಳ್ಬಹುದು. ಇದು ಒಟ್ಟಾರೆಯಾಗಿ ಏನು KSET ಅನ್ನ ಏನು ಆಸ್ಪಿರೆಂಟ್ಗಳಿದ್ರೆ KSET ಸಿದ್ಧತೆ ನಡೆಸ್ತಕ್ಕಂಥವ್ರು ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ಸಿದ್ಧತೆ ನಡೆಸ್ತಕ್ಕಂಥ ಒಂದು ಆಸ್ಪಿರೆಂಟ್ಗಳಿಗೆ ನಾನು ಏನು ಪುಸ್ತಕಗಳ ರೆಫರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ತಕ್ಕಂಥವ್ರು ಒಂದು ಪುಸ್ತಕವನ್ನು ತೆಗೆದುಕೊಳ್ಳಿ, ಅಥವಾ ಕನ್ನಡ ಮೀಡಿಯಂ ಅಥವಾ ಇಂಗ್ಲಿಷ್ ಮೀಡಿಯಂ ಯಾರೇ KSET ಆಸ್ಪಿರೆಂಟ್ಗಳಿದ್ದೀರಲ್ಲ, ನೀವು ಒಂದು ಪುಸ್ತಕವನ್ನು ತೆಗೆದುಕೊಂಡು ಚೆನ್ನಾಗಿ ರಿವಿಷನ್ ಮಾಡಿ ಅತಿ ಹೆಚ್ಚು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ, ಜೊತೆಗೆ ಏನು KSET ಸಂಬಂಧಪಟ್ಟಂತೆ ಇಲ್ಲಿವರೆಗೇನು ಮೈಸೂರು ವಿಶ್ವವಿದ್ಯಾಲಯ ನಡೆಸ್ತಾ ಇತ್ತು ಆ ಎಲ್ಲ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ಖಂಡಿತ ನೀವು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ. ಜೊತೆಗೆ ನಮ್ಮ ಯೂಟ್ಯೂಬ್ ಕ್ಲಾಸ್ನಿಂದ ಒಂದು ಅನೌನ್ಸ್ಮೆಂಟ್ ಇದೆ. ನಾನು ಪ್ರೀವಿಯಸ್ ಇಯರ್ 2024 ಕ್ವಶನ್ ಪೇಪರ್ಗಳನ್ನು ತೆಗೆದುಕೊಂಡ್ಬಿಟ್ಟು ಯಾವ ರೀತಿ ಕ್ವಶನ್ ಬಂದಿದೆ ಅನ್ನೋ ಆಧಾರದ ಮೇಲೆ ಏನು 10 ಚಾಪ್ಟರ್ ಇದೆಯಲ್ಲ ಪೇಪರ್ 1 ಅಲ್ಲಿ, ಆ ಕ್ಲಾಸ್ಗಳನ್ನ ಮಾಡಲಿದ್ದೇನೆ. ಹಾಗಾಗಿ ಎಲ್ಲ ಸ್ನೇಹಿತರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೇನೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೇನೆ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಮತ್ತೆ ಕ್ವಶನ್ ಪೇಪರ್ ಅನಾಲಿಸಿಸ್ ಡಿಕೋಡಿಂಗ್ ಏನು ಪ್ರೀವಿಯಸ್ KSET ಪೇಪರ್ ಇದೆಯಲ್ಲ ಅದರೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರಗಳು.